ಈಡಿಗ ಸಮುದಾಯ ತಾಳ್ಮೆಯನ್ನೇ ಕಳ್ಕೊಂಡಂದ್ರೆ ಗಾಳಿ ಹೋಗಿ ಬಿರುಗಾಳಿ ಹತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅದು ಮಂಗಳೂರು ಮತ್ತು ಉಡುಪಿಯಲ್ಲಿ ಇವತ್ತು ಕೂಡ ಸೇಂದಿ ಇದೆ. ಒಂದು ರಾಜ್ಯದಲ್ಲಿ ಎರಡು ಕಾನೂನು ಯಾಕೆ? ಇವತ್ತು ಸೇಂದಿ ಅಂತಕ್ಕಂಥದ್ದು ಒಂದು ಅಮಲ ಪದಾರ್ಥ ಅಲ್ಲ. ಸೇಂದಿ ಅಂತಕ್ಕಂಥದ್ದು ಸೇಂದಿ ಒಂದು ಔಷಧ ಗುಣ ಇರತಕ್ಕಂಥ ಒಂದು ಪದಾರ್ಥ ಅದು. ಆದರೆ ಆ ಸೇಂದಿ ರಾಜಕೀಯ ದುರುದ್ದೇಶದಿಂದ ಷಡ್ಯಂತರವನ್ನ ಮಾಡಿ ನಮ್ಮ ಕಸಬನ್ನ ಕಸ್ಕೊಂಡಿರ್ತಕ್ಕಂಥದ್ದು. ಫೆಬ್ರವರಿ 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಮಹಾಶಕ್ತಿ ಪ್ರದರ್ಶನ ಈಡಿಗರದಾಗುತ್ತೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿಯನ್ನ ಬಿಡುಗಡೆ ಮಾಡಬೇಕು. ಈಡಿಗ ಸಮುದಾಯವನ್ನು ಸಾಧ್ಯವಾಗುತ್ತೆ ಅಂದರೆ ಕುಲಶಾಸ್ತ್ರ ಅಧ್ಯಯನವನ್ನ ಮುಗಿಸಿ ಎಷ್ಟೇ ಮೀಸಲಾತಕ್ಕೆ ಸೇರಿದಂಗೆ ಪ್ರಯತ್ನ ಆಗುತ್ತೆ ಅಂತ ನೋಡ್ಕೋಬೇಕು. ನೀವು ಸೇಂದಿ ಒಂದೇ ನಿಷೇಧ ಮಾಡ್ತೀನಿ ಅಂತಂದ್ರೆ ಈಡಿಗರ ಇನ್ಕಮ್ ಸೋರ್ಸ್ ಕಟ್ ಮಾಡಬೇಕು ಅಂದಿತ್ತು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಒಂದೇ, ಕೇವಲ ಹಿಂದುಳಿದ ವರ್ಗ ಅಂದ್ರೆ ಒಂದೇ ಜಾತಿ ಅಲ್ಲ, ಒಬ್ಬರೇ ನಾಯಕರುಗಳಲ್ಲ. ಕಾವಿ ಹಾಕಿದ ಸ್ವಾಮೀಜಿಗಳು ಸಮೇತ ಇವತ್ತು ಜಾತಿಯ ಪರವಾಗಿ ಹೋರಾಟ ಮಾಡೋದು ಏನಕ್ಕೋಸ್ಕರ ಅಂದ್ರೆ ಈ ಜಾತಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮದ್ಯಪಾನ ನಿಷೇಧ ಮಾಡಲಿ, ಗುಡ್ಕಾ ಪಾನ್ಪರಾಗ ನಿಷೇಧ ಮಾಡಲಿ, ಪಬ್ಬು ಬಾರು ನಿಷೇಧ ಮಾಡಲಿ. ಶುಭೋದಯನ್ನವೇ ಹೇಳುತ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯದ ಭಾಗವಾಗಿರ್ತಕ್ಕಂಥದ್ದು ಹೋರಾಟ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಬರುವ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು, ತೀಯ ಸಮುದಾಯಗಳು, ಈ ಸಮುದಾಯಗಳ 18 ಬೇಡಿಕೆಗಳ ಈಡೇರಿಕೆಗಾಗಿ ಈ ಪಾದಯಾತ್ರೆಯನ್ನು ಇದೇ ಜನವರಿ ತಿಂಗಳು 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ಪ್ರಾರಂಭ ಮಾಡಿದ್ದೇನೆ. ಪ್ರತಿನಿತ್ಯ 20ರಿಂದ 25 ಕಿಲೋಮೀಟರ್ ಪಾದಯಾತ್ರೆ. ಇವತ್ತಿನಿಗೆ 12ನೇ ದಿನ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಹಿರೇಕೊಟ್ನೇಕಲ್ ವಾಸ್ತವ್ಯವಿದೆ. ಆ ವಾಸ್ತವ್ಯಕ್ಕೆ ಹೋದರೆ 230 ಕಿಲೋಮೀಟರ್ ಪೂರೈಸಂಗಾಗುತ್ತೆ ಇವು 12ನೇ ದಿನಕ್ಕೆ. ಮತ್ತು ಈ ಪಾದಯಾತ್ರೆ ಹಿರೇಕೊಟ್ನೇಕಲಿಂದ ನಾಳೆ ಪೋತನಾಳ್ ಮುಖಾಂತರ ಜವಳಗೆರೆಯಲ್ಲಿ ವಾಸ್ತವ್ಯ ಆಗುತ್ತೆ. ಮತ್ತು ಸಿಂಧನೂರಿಂದ ಗೌರಿಬಾಳ್ ಕ್ಯಾಂಪ್, ಕಾರಡಿಗೆ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ, ಬೆಂಗಳೂರು ತಲುಪುತ್ತೆ. ಫೆಬ್ರವರಿ 12ನೇ ತಾರೀಕು ಈಡಿಗರ ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಬಂದಿರತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಆ ಸರ್ಕಾರಲ್ಲಿ ಮನವಿ ಮಾಡೋದು ಒಂದೇ, ಈಡಿಗ ಸಮುದಾಯದ ಸೇರಿದಂತೆ ಹಿಂದುಳಿದ ವರ್ಗಗಳು ಇವತ್ತು ರಾಜ್ಯದಲ್ಲಿ ಬೀದಿಯಲ್ಲಿಳಿದು ಹೋರಾಟ ಮಾಡಬೇಕಾದ ಒಂದು ಅನಿವಾರ್ಯತೆ ಇದ್ದಿಲ್ಲ. ಯಾಕಂದರೆ ಅಹಿಂದದ ಹೆಸರಲ್ಲಿ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಹೆಸರಲ್ಲಿ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಮುಖಂಡರುಗಳನ್ನ ಕರೆಸಿ ಚರ್ಚೆ ಮಾಡಬೇಕಿತ್ತು. 18 ಬೇಡಿಕೆಗಳನ್ನು ಈಡೇರಿಸಲಿಲ್ಲಾದರೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕಿತ್ತು. ಆದರೆ ಇವತ್ತುವರೆಗೂ ಅದು ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಒಂದೇ, ಈಡಿಗ ಸಮುದಾಯ ತಾಳ್ಮೆಯನ್ನೇ ಕಳ್ಕೊಂಡಂದ್ರೆ ಗಾಳಿ ಹೋಗಿ ಬಿರುಗಾಳಿ ಹತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಂದಷ್ಟು ಕಾಲಗಳು ನಮಗೆ ಅರಿವಿದ್ದಿಲ್ಲ, ಒಂದಷ್ಟು ಕಾಲಗಳು ಈಡಿಗ ಸಮುದಾಯ ಯಾವುದೂ ಹೋರಾಟವನ್ನು ಮಾಡಲಿಲ್ಲ, ಬೀದಿಕ್ಕೆ ಬಂದಿರಲಿಲ್ಲ. ಈಡಿಗ ಸಮುದಾಯದ ಕುಲಕಸವನ್ನು 2004ನೇ ಇಶ್ಯೂವಲ್ಲಿ ಜುಲೈ 27ನೇ ತಾರೀಕು ನಿಷೇಧ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಅದು ಮಂಗಳೂರು ಮತ್ತು ಉಡುಪಿಯಲ್ಲಿ ಇವತ್ತು ಕೂಡ ಸೇಂದಿ ಇದೆ. ಒಂದು ರಾಜ್ಯದಲ್ಲಿ ಎರಡು ಕಾನೂನು ಯಾಕೆ? ಇವತ್ತು ಸೇಂದಿ ಅಂತಕ್ಕಂಥದ್ದು ಒಂದು ಅಮಲ ಪದಾರ್ಥ ಅಲ್ಲ. ಸೇಂದಿ ಅಂತಕ್ಕಂಥದ್ದು ಸೇಂದಿ ಒಂದು ಔಷಧ ಗುಣ ಇರತಕ್ಕಂಥ ಒಂದು ಪದಾರ್ಥ ಅದು. ಆದರೆ ಆ ಸೇಂದಿ ರಾಜಕೀಯ ದುರುದ್ದೇಶದಿಂದ ಷಡ್ಯಂತರವನ್ನ ಮಾಡಿ ನಮ್ಮ ಕಸಬನ್ನ ಕಸ್ಕೊಂಡಿರ್ತಕ್ಕಂಥದ್ದು. ಯಾವುದೂ ಪರ್ಯಾಯ ವ್ಯವಸ್ಥೆ ಯಾವ ಸರ್ಕಾರವೂ ನಮಗೆ ಮಾಡಿಕೊಡಲಿಲ್ಲ. ನಮ್ಮ ಸಮುದಾಯದಂದು ಕೂಡ ಬಹಳ ದೊಡ್ಡ ಹೋರಾಟ ಕೂಡ ಆಗಲಿಲ್ಲದ ಹಿನ್ನೆಲೆಯಲ್ಲಿ ಇವತ್ತು ಸಮುದಾಯ ಈ ಪರಿಸ್ಥಿತಿಗೆ ಬಂದಿದೆ. ಈಡಿಗ ಸಮುದಾಯದಿಂದ ಕೂಡಲೇ ಎಲ್ಲರೂ ಹೇಳುತ್ತಾರೆ ಅವರು ಶ್ರೀಮಂತರಿದ್ದಾರೆ ಅಂತ. ಕೇವಲ 10% ಒಳಗಡೆ ಇರತಕ್ಕಂಥ ಸಮುದಾಯ ಶ್ರೀಮಂತಿಕೆ ಇರ್ಬೋದು, ಆದರೆ 90% ಕೂಡ ಈ ಸಮುದಾಯ ಬಹಳ ತುಂಬ ಬಡತನದಲ್ಲಿರ್ತಕ್ಕಂಥ ಸಮುದಾಯ. ಆದ್ದರಿಂದ ನಮಗೆ 18 ಬೇಡಿಕೆಗಳು ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಆ ಬೇಡಿಕೆಗಳನ್ನೇ ಈಡೇರಿಸಬೇಕಾದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಅಲ್ಲಿ ಇದೆ. ಫೆಬ್ರವರಿ 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಮಹಾಶಕ್ತಿ ಪ್ರದರ್ಶನ ಈಡಿಗರದಾಗುತ್ತೆ.
ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿಯನ್ನು ಬಿಡುಗಡೆ ಮಾಡಬೇಕು. ಈಡಿಗ ಸಮುದಾಯವನ್ನು ಸಾಧ್ಯವಾಗುತ್ತೆ ಅಂದರೆ ಕುಲಶಾಸ್ತ್ರ ಅಧ್ಯಯನವನ್ನು ಮುಗಿಸಿ ಎಸ್ ಟಿ ಮೀಸಲಾತಕ್ಕೆ ಸೇರಿದಂಗೆ ಪ್ರಯತ್ನ ಆಗುತ್ತೆ ಅಂತ ನೋಡ್ಕೋಬೇಕು. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಸಬು ಕಳೆದುಕೊಂಡ ಕುಲ ಬಾಂಧವರಿಗೆ ಮಿನಿಮಮ್ 2 ಎಕರೆಯಿಂದ 5 ಎಕರೆ ಜಮೀನನ್ನೇ ಅವರಿಗೆ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ವಿಧಾನಸಭೆಯ ಎದುರುಗಡೆ ವಿಧಾನಸಭೆಯ ಸದನದ ಸಭೆಯ ಅಂಗಣದಲ್ಲಿ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಹೀಗೆ 18 ಬೇಡಿಕೆಗಳು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಬಂಧುಗಳೇ, ಈಡಿಗ ಸಮುದಾಯ ಯಾವತ್ತೂ ಕೂಡ ಹೋರಾಟ ಮಾಡಿದ ಸಮುದಾಯ ಅಲ್ಲ. ಹೋರಾಟ ಅಂದರೆ ಗೊತ್ತೇ ಇಲ್ಲ. ಒಂದು ಎಲೆಮರೆಕಾಯಿ ಇದ್ದಂಗೆ ಈಡಿಗ ಸಮುದಾಯ. ಇವತ್ತು ರಾಜ್ಯದ ಪ್ರಬಲ ಸಮುದಾಯಗಳು ಬೀದಿಗೆ ಇಳಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಇವತ್ತು ನಾವು ಹಿಂದುಳಿದ ವರ್ಗದ ವಿಶೇಷವಾಗಿ ಈಡಿಗ ಸಮುದಾಯ ಇವತ್ತು ಬೀದಿಯಲ್ಲಿ ಇಳಿಬೇಕಾದ ಪರಿಸ್ಥಿತಿಯನ್ನಾಯಿತು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಒಂದೇ, ಕೇವಲ ಹಿಂದುಳಿದ ವರ್ಗ ಅಂದರೆ ಒಂದೇ ಜಾತಿ ಅಲ್ಲ, ಒಬ್ಬರೇ ನಾಯಕರುಗಳಲ್ಲ. ಈಡಿಗ ಸಮುದಾಯದಲ್ಲಿಯೂ ಕೂಡ ಇವತ್ತು 6 ಜನ ಶಾಸಕರುಗಳು, ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಯೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಸಮುದಾಯದ ನೋವುಗಳನ್ನೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂಡಲೇ ಚರ್ಚೆ ಮಾಡಲಿಲ್ಲ ಆದರೆ, ನೀವು ಸಮುದಾಯದ ನೋವುಗಳನ್ನೇ ಸಮುದಾಯದ ಬೇಡಿಕೆಗಳನ್ನೇ ಈಡೇರಿಸೋಸ್ಕರ ವಿಧಾನಸಭೆಯೊಳಗಡೆ ಮಾತನಾಡಿಲ್ಲ ಅಂದರೆ ನಾಳೆ ನಿಮ್ಮ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರವಾರು ಪಾದಯಾತ್ರೆಯನ್ನು ನಾನು ಪ್ರಾರಂಭ ಮಾಡುತ್ತೇನೆ ಅಂತಕ್ಕಂಥದ್ದು ಸಮುದಾಯದ ಶಾಸಕರುಗಳಿಗೂ ಸಮುದಾಯದ ಮಂತ್ರಿಗಳಿಗೂ ನಾನು ಹೇಳತಕ್ಕಂಥದ್ದು. ಯಾಕಂದರೆ ಈಡಿಗರು ಇಲ್ಲಿವರೆಗೆ ಹೋರಾಟಕ್ಕೆ ಬಂದಿಲ್ಲ, ಅದೇ ನೀವು ಬಂಡವಾಳ ಮಾಡಿಕೊಂಡಿದ್ದಾರೆ. ಆದ್ದರಿಂದ ತಾಳ್ಮೆಯನ್ನು ಸಮಾಜ ಕಳ್ಕೊಂಡಿದ್ದೀವಿ. ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕಾಗತ್ತೆ. ಕಾವಿ ಹಾಕಿದ ಸ್ವಾಮೀಜಿಗಳು ಸಮೇತ ಇವತ್ತು ಜಾತಿಯ ಪರವಾಗಿ ಹೋರಾಟ ಮಾಡೋದು ಏನಕ್ಕೋಸ್ಕರ ಅಂದರೆ ಈ ಜಾತಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಮುಗಿಸುವ ಹುನ್ನಾರ ನಡೀತಾ ಇದೆ. ಇದನ್ನ ನೋಡಿಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸಮುದಾಯ ಜಾಗ್ರತೆ ಆಗಿ ಮುಂದೆ ಬರಬೇಕಾದ ಅವಶ್ಯಕತೆ ಇದೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ 770 ಶರಣರಿದ್ರು. ಅದರಲ್ಲಿ ಎಲ್ಲ ಶರಣರು ಕೂಡ ವಚನಗಳನ್ನು ಬರೆದ್ರು. ಇವತ್ತು ಈಡಿಗ ಸಮುದಾಯದಿಂದ 2 ಶರಣರುಗಳಿದ್ರು. ಒಬ್ಬರು ಈಡಿಗರ ಅಕ್ಕಮ್ಮ, ಇನ್ನೊಬ್ಬರು ಹೆಂಡದ ಮಾರಯ್ಯ. ಇವರು ಬರೆದಿರತಕ್ಕಂಥ ವಚನಗಳು ಕೂಡ ಹೊರಗಡೆ ಬಂದಿಲ್ಲ. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದ ಶರಣರುಗಳು ಅನುಭವ ಮಂಟಪದಲ್ಲಿ ಇದ್ರೆ ಅವರ ವಚನಗಳು ಇವತ್ತು ಪ್ರತ್ಯೇಕವಾಗಿ ರಚನೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು, ಹಿಂದುಳಿದ ವರ್ಗಗಳ ಶರಣರುಗಳ ಆ ವಚನಗಳನ್ನು ಪ್ರತ್ಯೇಕವಾಗಿ ಮುದ್ರಣೆ ಮಾಡಿ ಎಲ್ಲ ಕಡೆ ಕೂಡ ಹಂಚಬೇಕಾದ ಅವಶ್ಯಕತೆ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾನೊಂದು ನೆನಪಿಸಿಕೊಡ್ತೇನೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ತಮ್ಮ ಮುಖಮುದ್ರೆ, ತಮ್ಮ ಫೇಸ್, ಅದನ್ನು ಕಳಿಬೇಡಿ ದಯವಿಟ್ಟು. ಸಮುದಾಯಗಳ ತಾಳ್ಮೆಯನ್ನೇ ತಾವು ಏನು ಮಾಡಬಾರ್ದು, ಅದನ್ನು ನೋಡಿಕೊಂಡು ಸುಮ್ಮನೆ ಕೂಡಬೇಡಿ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿ ಮಾಡುತ್ತೇನೆ, ಈಡಿಗ ಸಮುದಾಯವನ್ನೇ ಬೇಡಿಕೆ ಈಡೇರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದೆಯನ್ನೇ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಧೀಮಂತ ನಾಯಕರುಗಳಾದ JP ನಾರಾಯಣಸ್ವಾಮಿ, RN ಜಾಲಪ್ಪನವರು ಲಕ್ಷಾಂತರ ಕೋಟ್ಯಾಂತರ ಹಣೆಯನ್ನು ಕೊಟ್ಟರು. ಯಾಕೆಂದರೆ ಹಿಂದುಳಿದ ವರ್ಗಗಳ ಒಂದು ಸಂದೇಶ ಬರಲಿ. ಸಿದ್ದರಾಮಯ್ಯನವರು ದೇಶ ಕಂಡೊಬ್ಬ ನಾಯಕ, ಅದು 2ನೇ ಪ್ರಶ್ನವನ್ನೇ ಇಲ್ಲ. ಆದರೆ ತಾವು ಮುಖ್ಯಮಂತ್ರಿ ಆದಾಗ ನಮ್ಮಂದ ಬಡ ಸಮುದಾಯಗಳು ಬೀದಿಗೆ ಇಳಿದು 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ ಸಂದರ್ಭದಲ್ಲಿ ಸನ್ಮಾನ್ಯ ದೇವರಾಜ ಅರಸವರ ಆ ರೆಕಾರ್ಡನ್ನು ಮುರಿಯೋಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ತಾವೇ ಯೋಚನೆ ಮಾಡಬೇಕು ಅಂತಕ್ಕಂಥ ನಾನು ಹೇಳುತ್ತೇನೆ. ಇವತ್ತು ಈಡಿಗ ಸಮುದಾಯ ನಾಳೆ 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ತಲುಪುವ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಎಂದ ಮನವಿಯನ್ನು ನಿಮ್ಮಲ್ಲಿ ಮಾಡುತ್ತೇನೆ. ಇಷ್ಟು ನಾನು ಹೇಳಬಲ್ಲೆ. ಸಮುದಾಯದ ಶಾಸಕರುಗಳು ಎಚ್ಚರಿಕೆಯಿಂದ ಈ ಬೇಡಿಕೆಗಳನ್ನ ಮುಖ್ಯಮಂತ್ರಿ ಹತ್ರ ತೆಗೆದುಕೊಂಡು ಹೋಗಬೇಕು, ಉಪಮುಖ್ಯಮಂತ್ರಿ ತೆಗೆದುಕೊಂಡು ಹೋಗಬೇಕು. ಇಲ್ಲವಾದರೆ ತಾವುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಂಡಾಗ ಆಗುತ್ತೆ ಅಂತಕ್ಕಂಥ ನಾನು ಹೇಳ್ತೇನೆ. ರಾಜ್ಯ ಸರ್ಕಾರ ಮದ್ಯಪಾನ ನಿಷೇಧ ಮಾಡಲಿ, ಗುಡ್ಕಾ ಪಾನ್ಪರಾಗ ನಿಷೇಧ ಮಾಡಲಿ, ಪಬ್ಬು ಬಾರು ನಿಷೇಧ ಮಾಡಲಿ. ನೀವು ಸೇಂದಿ ಒಂದೇ ನಿಷೇಧ ಮಾಡ್ತೀನಿ ಅಂತಂದರೆ ಈಡಿಗರ ಇನ್ಕಮ್ ಸೋರ್ಸ್ ಕಟ್ ಮಾಡಬೇಕು ಅಂದಿತ್ತು.
ಈಡಿಗರು ಸೇಂದಿ ಮಾರಾಟ ಮಾಡಿ ಅದರಿಂದ ಗಳಿಸಿರ್ತಕ್ಕಂಥ ದುಡ್ಡಿಂದ ರಾಜಕೀಯ ಮಾಡುತ್ತಿದ್ರು. ಎಚ್ ಜಿ ರಾಮುಲು ಅವರಾಗಲಿ, ಮಾಲಿಕೆಯ ಗುತ್ತೇದಾರ್ ಅವರಾಗಲಿ, ಸುಭಾಷ್ ಆರ್ ಗುತ್ತೇದಾರ್ ಅವರು ಯಾರೂ ಕೂಡ ಈಡಿಗರ ಓಟಿಂದ ಗೆದ್ದು ಬರುವವರಲ್ಲ. ಅವರೆಲ್ಲರೂ ಗೆದ್ದಿರೋದು ಎಲ್ಲ ಸಮುದಾಯಗಳ ಓಟಿಂದ. ಆದರೆ ಆರ್ಥಿಕ ಮೂಲಕ ಸೇಂದಿ ಇತ್ತು ಅಂತ ಒಂದೇ ಕಾರಣಕ್ಕೋಸ್ಕರ ಅದು ನಿಷೇಧ ಮಾಡಿರೋದು. ಅದು ಮರಳಿ ಕೊಡಿ ಅಂತಕ್ಕಂಥದ್ದು ಇವತ್ತು ಮಂಗಳೂರಲ್ಲಿ, ಉಡುಪಿಯಲ್ಲಿ ಸೇಂದಿ ಇದೆ, ಎಲ್ಲಿ ಅಲ್ಲಿ ನಿಷೇಧ ಮಾಡಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ನೀರೆಯೂ ಇದೆ, ಸೇಂದಿಯೂ ಇದೆ, ಎಲ್ಲ ಇದೆ. ನಾವೇನು ಹೇಳ್ತೀವಿ, ಇವತ್ತು ನೀವು ಸೇಂದಿಕ್ಕೆ ಪರ್ಮಿಷನ್ ಕೊಟ್ಟರೂ ಸಮಯದ ಈಚಿಲು ಮರಗಳಿಲ್ಲ, ಗಿಡಗಳಿಲ್ಲ ಇವತ್ತು. ಅದಕ್ಕೋಸ್ಕರ ಸರ್ಕಾರಿ ಜಾಗದಲ್ಲಿ ಈಚಿಲು ಮರವನ್ನೇ ಬೆಳೆಸುವ ಕೆಲಸಕ್ಕೆ ಸರ್ಕಾರ ಮುಂದೆ ಆಗಬೇಕು. ಮೊದಲನೇದು